ಈ ವಿಡಿಯೋ ನಿಮ್ಮ ತನಕ ಬಂದು ತಲುಪಿದೆ ಅಂದರೆ ಇದು ಕೋಇನ್ಸಿಡೆನ್ಸ್ ಅಂತೂ ಅಲ್ಲ. ಇವತ್ತು January 19th 2026. ಎಲ್ಲರೂ ಹೇಳ್ತಾ ಇದ್ದಾರೆ 111 ಪೋರ್ಟಲ್ ಅಂತ. ಬಟ್ ಹಾನೆಸ್ಟ್ಲಿ ಹೇಳಬೇಕಂದ್ರೆ ಈ ವಿಡಿಯೋ ಡೇಟ್ಸ್ ಬಗ್ಗೆ ಅಲ್ಲ, ಇದು ಟೈಮಿಂಗ್ಸ್ ಬಗ್ಗೆನೂ ಅಲ್ಲ, ಆ್ಯಂಡ್ ಪ್ರೆಷರ್ ಬಗ್ಗೆ ಕೂಡ ಅಲ್ಲ. ಇದು ಒಂದೇ ವಿಷಯದ ಬಗ್ಗೆ, ನೀವು ರೆಡಿ ಇದ್ದೀರಾ ಅಂತ. ಈ ಜಾಗ ನೋಡಿ, ಪ್ಲ್ಯಾಂಟ್ಸ್, ಕಾಮ್ ಸೈಲೆನ್ಸ್, ಸ್ವಲ್ಪ ಡೀಪ್ ಬ್ರೀದಿಂಗ್. ಈ ಕಾಮ್ ಬರಬೇಕಂದ್ರೆ ಲೈಫಲ್ಲಿ ಆಲ್ರೆಡಿ ಸ್ವಲ್ಪ ಲೌಡ್ ಇರುತ್ತೆ. ಎಸ್ಪೆಷಲಿ ಮಾಮ್ಸ್ಗೆ ಮ್ಯಾನಿಫೆಸ್ಟೇಷನ್ ಅಂತ ಕೇಳಿದರೆ ಫುಲ್ ಎನರ್ಜಿ, ಫುಲ್ ಫೋಕಸ್, ಫುಲ್ ಕ್ಲಾರಿಟಿ ಇರಬೇಕು ಅಂತ ಅನ್ಕೋತೀವಿ. ಬಟ್ ರಿಯಾಲಿಟಿ ಅಂದರೆ ಸ್ಲೀಪ್ ಕಡಿಮೆ, ಥಾಟ್ಸ್ ಜಾಸ್ತಿ, ಬಾಡಿ ಟಯರ್ಡ್, ಮೈಂಡ್ ಆಲ್ರೆಡಿ ಫುಲ್. January 1st ಬರುತ್ತೆ. ಈ ವರ್ಷ ನಾವು ಅಂದ್ಕೊಂಡಿರೋ ಥರ ಇರುತ್ತೆ ಅಂತ ಅನ್ಕೋತೀವಿ. January 10th ಬರುತ್ತೆ, ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಮಾಡೋಣ ಅಂತಲೂ ಅನ್ಕೋತೀವಿ. ಆದರೆ ಬೇಬಿ ಸ್ಕೆಡ್ಯೂಲ್ಸ್, ಫೀಡಿಂಗ್ ಟೈಮ್ಸ್, ಡಾಕ್ಟರ್ ವಿಸಿಟ್ಸ್, ನೈಟ್ ವೇಕಪ್ಸ್ ಎಲ್ಲ ಮಿಕ್ಸ್ ಆಗಿ ಡೇಸ್ ತುಂಬ ಪಾಸ್ ಆಗಿಬಿಡುತ್ತೆ. ಮತ್ತೆ ಗಿಲ್ಟ್ ಬರುತ್ತೆ, ನಾನು ಏನು ಸ್ಟಾರ್ಟ್ ಮಾಡಲಿಲ್ಲ ಅಂತ. ಈ ಫೀಲಿಂಗ್ ಎಲ್ಲ ಮಾಮ್ಸ್ಗೂ ಇರುತ್ತೆ. ಬಟ್ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ನೀವು January 1st ವಿಷನ್ ಬೋರ್ಡ್ ಮಾಡಲಿಲ್ಲ ಅಂದರೆ ನೀವು ಲೇಸಿ ಅಂತ ಅಲ್ಲ. January 10th ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ನೀವು ವೀಕ್ ಅಂತಲೂ ಅಲ್ಲ. ನೀವು ಅಮ್ಮ ಆಗಿದ್ದೀರಾ, ಆ್ಯಂಡ್ ಅದು ಆಲ್ರೆಡಿ ಫುಲ್ ಟೈಮ್ ಎನರ್ಜಿನ ಕನ್ಸ್ಯೂಮ್ ಮಾಡಿರುತ್ತೆ. ಗಿಲ್ಟ್ ಮ್ಯಾನಿಫೆಸ್ಟೇಷನ್ನ ಬ್ಲಾಕ್ ಮಾಡುತ್ತೆ. ಕೂಲ್ ಆ್ಯಂಡ್ ಕಾಮ್ ಆಗಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಹೌದು, ಇವತ್ತು ಹೇಳ್ತಾ ಇದ್ದಾರೆ 111 ಪೋರ್ಟಲ್ ಅಂತ. ಎಸ್, ನಂಬರ್ಸ್ ಎನರ್ಜಿನ ಹೋಲ್ಡ್ ಮಾಡುತ್ತೆ, ಬಟ್ ಯೂನಿವರ್ಸ್ ಕ್ಯಾಲೆಂಡರ್ ಫಾಲೋ ಮಾಡಲ್ಲ. ಯೂನಿವರ್ಸ್ ಇಂಟೆನ್ಷನ್ಸ್ನ ಫಾಲೋ ಮಾಡುತ್ತೆ, ಆ್ಯಂಡ್ ನಮ್ಮ ಎನರ್ಜಿ ಅಲೈನ್ಡ್ ಆಗಿದೆಯಾ ಅಂತ ನೋಡುತ್ತೆ. ಇವತ್ತು ಪಾಸಿಬಲ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್. January 28 ಇದೆ. 28 ಅಂದರೆ 2 + 8 = 10. 1 + 0 = 1. Again 111 portal, again a new beginning. ಆ ದಿನ ಕೂಲಾಗಿ ಪ್ರೆಷರ್ ಇಲ್ಲದೆ ಮಾಡಬಹುದು. ಆದರೆ ಸಪೋಸ್ January 28 ಕೂಡ ಮಿಸ್ ಆಯಿತು ಅಂದರೆ ಪ್ಲೀಸ್ ಲಿಸನ್ ಕೇರ್ಫುಲಿ. ಮ್ಯಾನಿಫೆಸ್ಟೇಷನ್ ಎಕ್ಸಾಮ್ ಅಲ್ಲ, ಪಾಸ್ ಫೇಲ್ ಅಂತೂ ಇಲ್ಲವೇ ಇಲ್ಲ. ವಿಷನ್ ಬೋರ್ಡ್ ಕಾಂಪಿಟೇಷನ್ ಅಲ್ಲ, ಫಾಸ್ಟಾಗಿ ಮಾಡಿ ನೀವು ವಿನ್ ಆಗಬೇಕು ಅಂತ ರೂಲ್ ಇಲ್ಲ. ನೀವು ರೆಡಿ ಆದಾಗ ಮಾಡಿದರೆ ಅದು ಆಲ್ರೆಡಿ ಸರಿ ಟೈಮ್, ಆ್ಯಂಡ್ ಯೂನಿವರ್ಸ್ ವಿಲ್ ಬಿ ರೆಡಿ ಟು ಲಿಸನ್ ಟು ಯು. ಮ್ಯಾನಿಫೆಸ್ಟೇಷನ್ ಅಂದರೆ ಫ್ಯೂಚರ್ ಫೋರ್ಸ್ ಮಾಡೋದಲ್ಲ, ಇದು ಪ್ರೆಸೆಂಟಿಗೆ ರೆಸ್ಪೆಕ್ಟ್ ಕೊಡೋದು. ಅಂದರೆ ನೀವು ಪ್ರೆಸೆಂಟ್ಲಿ ಅಮ್ಮ ಆಗಿದ್ದೀರಾ, ನಿಮ್ಮ ಮಗುನ ನೋಡ್ಕೊಳ್ಳೋದು ನಿಮ್ಮ ಡ್ಯೂಟಿ ಆಗಿದೆ, ಆ್ಯಂಡ್ ಯೂನಿವರ್ಸ್ ವಿಲ್ ಆಲ್ಸೋ ರೆಸ್ಪೆಕ್ಟ್ ದ್ಯಾಟ್. ನೀವು ಟಯರ್ಡ್ ಇದ್ದರೆ ರೆಸ್ಟ್ ಮಾಡೋದು ಕೂಡ ಮ್ಯಾನಿಫೆಸ್ಟೇಷನ್. ನೀವು ಪೇನಲ್ಲಿದ್ದರೆ ಹೀಲ್ ಮಾಡೋದು ಕೂಡ ಒಂದು ಮ್ಯಾನಿಫೆಸ್ಟೇಷನ್, ಆ್ಯಂಡ್ ದಟ್ ಈಸ್ ಅ ಪ್ರೋಗ್ರೆಸ್. ಸಮ್ಟೈಮ್ಸ್ ಜಸ್ಟ್ ಕ್ವೈಟ್ಲಿ ಕೂತು ಡ್ರೀಮ್ ಬಗ್ಗೆ ಸ್ವಲ್ಪ ಇಮ್ಯಾಜಿನ್ ಮಾಡೋದು ಕೂಡ ವಿಜುವಲೈಸೇಷನ್ ಮ್ಯಾನಿಫೆಸ್ಟೇಷನ್. ಅದು ಕೂಡ ಇನಫ್. ವಿಷನ್ ಬೋರ್ಡ್ ಪರ್ಫೆಕ್ಟ್ ಆಗಬೇಕು ಅಂತ ಇಲ್ಲ, ಪಿಂಟ್ರೆಸ್ಟ್ ಸ್ಟೈಲಲ್ಲಿ ಇಲ್ಲ ಅಂದರೂ ಕೂಡ ಓಕೆ. ಪೇಪರ್, ಗ್ಲೂ, ಸಿಸರ್ಸ್, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಹಾನೆಸ್ಟ್ ಫೀಲಿಂಗ್ಸ್. ನಿಮ್ಮ ಲೈಫ್ ರಿಯಾಲಿಟಿಲಿ ಫಿಟ್ ಆಗಬೇಕು, ವಿಷನ್ ಬೋರ್ಡಲ್ಲ. ಹೇ ಮಾಮ್ಸ್, ನೀವ್ಯಾರೂ ಲೇಟ್ ಅಲ್ಲ, ನೀವ್ಯಾರೂ ಹಿಂದೆನೂ ಉಳಿದಿಲ್ಲ. ನಿಮ್ಮ ಟೈಮ್ ನಿಮ್ಮ ಹತ್ರ ಬಂದೇ ಬರುತ್ತೆ. ಮದರ್ಹುಡ್ ನಿಮ್ಮ ಡ್ರೀಮ್ಸ್ನ ಕ್ಯಾನ್ಸಲ್ ಮಾಡಿಲ್ಲ. ಯೂನಿವರ್ಸ್ ಕೂಡ ನಿಮ್ಮ ಸಿಚುವೇಶನ್ಸ್ನ ಅರ್ಥ ಮಾಡ್ಕೊಂಡಿದೆ. ನೀವು ರೆಡಿ ಆದಾಗ ಎಲ್ಲ ಅಲೈನ್ ಆಗುತ್ತೆ. ಸೊ ಈ ವಿಡಿಯೋ ನೋಡ್ತಾ ಇದ್ದರೆ ಆಲ್ರೆಡಿ ಅಲೈನ್ ಆಗಿದೆ ಅನಿಸುತ್ತೆ. ಯೂನಿವರ್ಸ್ ನಿಮಗೆ ಸಿಗ್ನಲ್ ಕೊಡ್ತಿದೆ, ಗೋ ಫಾರ್ ಇಟ್ ಅಂತ. ಆ್ಯಂಡ್ ಯೂನಿವರ್ಸ್ ನಿಮ್ಮನ್ನ ಇಗ್ನೋರ್ ಮಾಡಿಲ್ಲ, ಆ್ಯಂಡ್ ಹರಿಬರಿಯಲ್ಲಿ ಮಾಡಿ ಅಂತ ರಶ್ ಕೂಡ ಮಾಡ್ತಿಲ್ಲ. ಯೂನಿವರ್ಸ್ ಈಸ್ ವೇಟಿಂಗ್ ಫಾರ್ ಯು. January 1st ಮಾಡಿದರೂ ಸರಿ, ಇವತ್ತು ಮಾಡಿದರೂ ಸರಿ, 28 ಮಾಡಿದರೂ ಸರಿ, ಒಂದು ರ್ಯಾಂಡಮ್ ಕಾಮ್ ಡೇ ಮಾಡಿದ್ರೂ ಸರಿನೇ. ಮ್ಯಾನಿಫೆಸ್ಟೇಷನ್ ಡೇಟಲ್ಲಿ ಸ್ಟಾರ್ಟ್ ಆಗಲ್ಲ, ಮ್ಯಾನಿಫೆಸ್ಟೇಷನ್ ಬಿಲೀಫಲ್ಲಿ ಸ್ಟಾರ್ಟ್ ಆಗುತ್ತೆ. ನೀವು ರೆಡಿ ಆದಾಗ ಯೂನಿವರ್ಸ್ ಆಲ್ರೆಡಿ ರೆಡಿ ಇರುತ್ತೆ. ಹಾಂ,
ಬಿಫೋರ್ ವಿ ಗೋ ಫರ್ದರ್, ಸ್ವಲ್ಪ ಪಾಸ್ ಮಾಡಿ. ಫೋನ್ ಕೆಳಗಿಟ್ಟು ಕಣ್ಮುಚ್ಚಿ. ಒನ್ ಡೀಪ್ ಬ್ರೀತ್ ಇನ್, ಸ್ಲೋ ಬ್ರೀತ್ ಔಟ್. ಇವಾಗ ನಿಮಗೆ ಕಾಮ್ ಅನ್ನಿಸ್ತಿದ್ಯಾ? ಕೂಲಾಗಿ ಕೂತಿದ್ದೀನಿ ಅನ್ನಿಸ್ತಿದ್ಯಾ? ದಟ್ ಮೀನ್ಸ್ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಆಗಿದೆ ಅಂತ. ಲೈಫ್ ಎಲ್ಲವನ್ನೂ ಫಿಕ್ಸ್ ಮಾಡಬೇಕು ಅಂತ ಇಲ್ಲ. ಇವತ್ತು ನಿಮಗೆ ಸೇಫ್ ಅನ್ನಿಸ್ತಿದ್ರೆ ದಟ್ ಈಸ್ ಆಲ್ಸೋ ಅ ಗುಡ್ ಸೈನ್. ಸೊಸೈಟಿ ಹೇಳುತ್ತೆ ಮಗು ಆದಮೇಲೆ ಡ್ರೀಮ್ಸ್ ವೆಯ್ಟ್ ಮಾಡಬೇಕು ಅಂತ. ಆದರೆ ನಿಜ ಏನು ಗೊತ್ತಾ? ಮದರ್ಹುಡ್ ಡಿಲೇ ಅಲ್ಲ, ಮದರ್ಹುಡ್ ರಿಅಲೈನ್ಮೆಂಟ್. ಹೇಗೆ ನಾವು ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ನಮ್ಮ ಎಲ್ಲ ಚಕ್ರಾಸ್ ಅಲೈನ್ಡ್ ಆಗಿರಬೇಕು ಅಂತೀವೋ, ಆ ಥರ ಮದರ್ಹುಡ್ ರಿಅಲೈನ್ಮೆಂಟ್ ಆಗಬೇಕು. ಅಂದರೆ ಎಲ್ಲನೂ ಒಂದೇ ಲೈನಲ್ಲಿ ಬರೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ನೀವು ಸ್ಲೋ ಅಂತ ಅಲ್ಲ, ದಟ್ ಈಸ್ ಬಿಕಾಸ್ ನಿಮ್ಮ ಪ್ರಿಯಾರಿಟೀಸ್ ಚೇಂಜ್ ಆಗಿವೆ ಅಂತ. ಆ್ಯಂಡ್ ಚೇಂಜ್ ಆಗಿರೋದು ತಪ್ಪಲ್ಲ, ದಟ್ ಈಸ್ ಗ್ರೋತ್. ಯೂನಿವರ್ಸ್ ಈ ಫೇಸ್ನ ನೋಡ್ತಾ ಇದೆ. ಯೂನಿವರ್ಸ್ ನಿಮ್ಮ ಎಫರ್ಟ್ನ ಕೂಡ ಫೀಲ್ ಮಾಡ್ತಿದೆ. ಮ್ಯಾನಿಫೆಸ್ಟೇಷನ್ ಅಂತ ಕೇಳಿದರೆ ವಿ ಇಮ್ಯಾಜಿನ್ ಬಿಗ್ ವಿಷುವಲ್ಸ್, ಬಟ್ ಮಾಮ್ ಲೈಫಲ್ಲಿ ಸ್ಮಾಲ್ ಮೊಮೆಂಟ್ಸ್ ಕೂಡ ಮ್ಯಾಜಿಕ್. ಮಗು ನಕ್ಕರೆ, ಮಗು ಅಂದ್ರೂ ನಮಗೆ ಮ್ಯಾಜಿಕ್ಕೆ. ಆ್ಯಂಡ್ ಮಗು ಮಲ್ಕೊಂಡಾಗ ನೆಮ್ಮದಿಯಾಗಿ ಕೂತ್ಕೊಂಡು ಒಂದು ಕಪ್ ಟೀ ಅಥವಾ ಕಾಫಿ ಕುಡಿದ್ರೂ ದಟ್ ಈಸ್ ಆಲ್ಸೋ ಅ ಮ್ಯಾಜಿಕ್. ನಿಮ್ಮ ಮಿರರಲ್ಲಿ ನೀವೇ ನಿಮ್ಮನ್ನು ನೋಡಿಕೊಂಡು ಒಂದು ಸಣ್ಣದಾಗಿರೋ ನಗು ಕೊಟ್ಟರೆ ದಟ್ ಈಸ್ ಅ ಸೆಲ್ಫ್ ಲವ್. ಈ ಸ್ಮಾಲ್ ಮೊಮೆಂಟ್ಸ್ ಆ್ಯಡ್ ಆಗಿ ಬಿಗ್ ಲೈಫ್ ಆಗುತ್ತೆ. ಪರ್ಫೆಕ್ಟ್ ಟೈಮ್ ಅಂತ ಏನೂ ಇಲ್ಲ. ಪರ್ಫೆಕ್ಟ್ ಡೇ, ಪರ್ಫೆಕ್ಟ್ ಮೂಡ್, ಪರ್ಫೆಕ್ಟ್ ಸೈಲೆನ್ಸ್ ಇವೆಲ್ಲ ಇಲ್ಯೂಷನ್ಸ್ ಅಷ್ಟೇ. ನೀವು ಮೆಸ್ಸಿ ಇದ್ದರೆ ಕೂಡ ಓಕೆ. ನಿಮಗೆ ಟಯರ್ಡ್ ಆಗಿದೆಯಾ? ದಟ್ ಈಸ್ ಆಲ್ಸೋ ಗುಡ್. ನೀವು ಕನ್ಫ್ಯೂಸ್ಡ್ ಆಗಿದ್ದೀರಾ? ದಟ್ ಈಸ್ ಓಕೆ. ಮ್ಯಾನಿಫೆಸ್ಟೇಷನ್ ನೀವು ಏನಾಗಿದ್ರೂ ಕೂಡ ವರ್ಕ್ ಆಗುತ್ತೆ. ಬಿಕಾಸ್ ಯೂನಿವರ್ಸ್ ಪರ್ಫೆಕ್ಷನ್ ನೋಡಲ್ಲ, ಯೂನಿವರ್ಸ್ ಹಾನೆಸ್ಟಿ ನೋಡುತ್ತೆ. ಯೂನಿವರ್ಸ್ ನಿಮ್ಮ ಇಂಟೆನ್ಷನ್ಸ್ನ ನೋಡುತ್ತೆ. ಯೂನಿವರ್ಸ್ ವಾಟ್ ಯು ವಾಂಟ್ ಅನ್ನೋದನ್ನು ನೋಡುತ್ತೆ. ಒಂದೇ ಒಂದು ಸತಿ ನೀವು ಯಾರಿಗಾದರೂ ಥ್ಯಾಂಕ್ಸ್ ಅಂತ ಹೇಳಿ. ಅವ್ರು ಹೆಲ್ಪ್ ಮಾಡಿ ನೀವು ಥ್ಯಾಂಕ್ಸ್ ಹೇಳೋದಕ್ಕೂ, ಅವ್ರು ಹೆಲ್ಪ್ ಮಾಡದೆ ನೀವು ಥ್ಯಾಂಕ್ಸ್ ಹೇಳೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಅದೇ ಥರ ಯೂನಿವರ್ಸಿಗೆ ನೀವು 3 ಟೈಮ್ಸ್ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಗಿವಿಂಗ್ ಮೀ ಆಲ್ ದೀಸ್ ಅಂತ. ಆವಾಗ ಯೂನಿವರ್ಸಿಗೆ ಕೇಳಿಸುತ್ತೆ. ಯೂನಿವರ್ಸ್ ಅಂದ್ಕೊಳ್ಳುತ್ತೆ ನಾನು ಏನೋ ಒಂದು ಅವ್ರಿಗೆ ಕೊಟ್ಟೇ ಇಲ್ಲ, ಅದಕ್ಕೆ ಆಲ್ರೆಡಿ ಅವ್ರು ನನಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಓಕೆ, ಶಿ ಈಸ್ ಟೆಲ್ಲಿಂಗ್ ಥ್ಯಾಂಕ್ಸ್, ಐ ಹ್ಯಾವ್ ಟು ಗಿವ್ ಹರ್ ದಿಸ್ ಅಂತ. ಸೊ ಆಲ್ವೇಸ್ ಥ್ಯಾಂಕ್ ಯೂನಿವರ್ಸ್. ಗ್ರ್ಯಾಟಿಟ್ಯೂಡ್ ಇಸ್ ದ ಮೇನ್ ಥಿಂಗ್. ಆ್ಯಂಡ್ ಇವಾಗ ಎಲ್ಲ ಅಮ್ಮಂದಿರಿಗೂ ನನ್ನ ಕಡೆಯಿಂದ ಒಂದು ಸಣ್ಣ ಎಕ್ಸಸೈಸ್. ನೀವೆಲ್ಲ ಇವಾಗ ಒಂದು ರೂಮಲ್ಲಿ ಕುತ್ಕೊಂಡಿದ್ದೀನಿ ಅನ್ನೋ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಕಾಮ್ ರೂಮ್, ಏನೂ ಸೌಂಡ್ ಇಲ್ಲ, ಯಾರು ನಿಮ್ಮನ್ನು ಅದು ಮಾಡು ಇದು ಮಾಡು ಅನ್ನೋರಿಲ್ಲ. ಸೊ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಇಮ್ಯಾಜಿನ್ ನಿಮ್ಮ ಫ್ಯೂಚರ್ ನಿಮ್ಮ ಹತ್ರ ಕಣ್ಮುಂದೆ ಬರ್ತಾ ಇದೆ ಸ್ಲೋ ಆಗಿ. ಏನು ಫ್ಯೂಚರ್? ನೀವು ಏನೋ ಆಗಬೇಕು ಅಂದ್ಕೊಂಡಿದ್ದೀರಾ, ಅದು ಆಲ್ರೆಡಿ ಆಗಿದೆ ಅನ್ನೋ ಥರ ವಿಜುವಲೈಸ್ ಮಾಡ್ಕೊಳ್ಳಿ. ದಟ್ ಮೀನ್ಸ್ ಯು ಆರ್ ಮ್ಯಾನಿಫೆಸ್ಟಿಂಗ್. ಓಕೆ, ಡೋಂಟ್ ವರಿ ಇಫ್ ಯು ಹ್ಯಾವ್ ನಾಟ್ written manifestation or you have written a vision board, nothing, that is fine. Imagine what you want, that is also a manifestation. And don't wait for the right time. ನಾನು 111 ಪೋರ್ಟಲ್ ಮುಗ್ದೋಯ್ತು, ನಾನು ಮ್ಯಾನಿಫೆಸ್ಟ್ ಮಾಡೋಕ್ಕಾಗಿಲ್ಲ, ದಟ್ ಈಸ್ ಓಕೆ. ಯೂನಿವರ್ಸ್ ಈಸ್ ರೆಡಿ ಟು ಗಿವ್ ಯು ವೆನ್ ಎವರ್ ಯು ನೀಡ್ ಇಟ್. ಓಕೆ, ನಿಮಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ಮಾಡಿ. ಸ್ವಲ್ಪ ಸ್ಮೈಲ್ ಮಾಡಿ, ಈ ಫೀಲಿಂಗ್ನ ಹೋಲ್ಡ್ ಮಾಡಿ. ಆ್ಯಂಡ್ ನಾನಿವಾಗ ಹೇಳಿದ್ದನ್ನು ನೀವು ಅವಾಗವಾಗ ರಿಪೀಟ್ ಮಾಡ್ಬೋದು. ದಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಯೂನಿವರ್ಸ್ ನಿಮ್ಮನ್ನ ಹರಿ ಮಾಡಿಲ್ಲ, ಯೂನಿವರ್ಸ್ ನಿಮ್ಮನ್ನ ಮರ್ತಿಲ್ಲ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಮ್ಯಾನಿಫೆಸ್ಟೇಷನ್ ಅಂದರೆ ಜಸ್ಟ್ ಕೂತು ವಿಶ್ ಮಾಡೋದಲ್ಲ, ಜಸ್ಟ್ ಮ್ಯಾಜಿಕ್ ಆಗುತ್ತೆ ಅಂತ ವೆಯ್ಟ್ ಮಾಡೋದು ಅಲ್ಲ. ಕೆಲವ್ರು ಅಂದ್ಕೊಂಡಿದ್ದಾರೆ ಸುಮ್ಮನೆ ಕೂತ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡೋದು, ವಿಶ್ ಮಾಡೋದು, ಆ ಮ್ಯಾಜಿಕ್ ಆಗೇ ಆಗುತ್ತೆ, ನಾವೇನು ಮ್ಯಾನಿಫೆಸ್ಟ್ ಮಾಡಿದ್ದೀವಿ ಅದಾಗುತ್ತೆ ಅಂತ. ನೋ, ಮ್ಯಾನಿಫೆಸ್ಟೇಷನ್ ನೀಡ್ಸ್ ಆ್ಯಕ್ಷನ್. ಆ್ಯಂಡ್ ಆ ಆ್ಯಕ್ಷನ್ಗೆ ಕೂಡ ಒಂದು ಡೈರೆಕ್ಷನ್ ಇರಬೇಕು. ಅದಕ್ಕೆ ವಿಷನ್ ಬೋರ್ಡ್ ಹೆಲ್ಪ್ ಮಾಡುತ್ತೆ. ವಿಷನ್ ಬೋರ್ಡ್ ಅಂದರೆ ಫ್ಯೂಚರ್ಗೆ ರೋಡ್ ಮ್ಯಾಪ್. ನೀವು ಹೇಗೆ
ಗೂಗಲ್ ಮ್ಯಾಪ್ ಹಾಕ್ಕೊಂಡು ಎಲ್ಲಿ ಹೋಗಬೇಕೋ ಅಲ್ಲಿಗೆ ಡೆಸ್ಟಿನೇಷನ್ ರೀಚ್ ಆಗ್ತಿರೋ ಆ ಥರ ವಿಷನ್ ಬೋರ್ಡ್ ಈಸ್ ಅ ರೋಡ್ ಮ್ಯಾಪ್ ಫಾರ್ ಯೋರ್ ಫ್ಯೂಚರ್. ನಿಮ್ಮ ಡೆಸ್ಟಿನೇಷನ್ನ, ನಿಮ್ಮ ಲೈಫ್ನ ಅಥವಾ ನಿಮ್ಮ ಡ್ರೀಮ್ ಲೈಫ್ನ ರೀಚ್ ಆಗೋದಕ್ಕೆ ವಿಷನ್ ಬೋರ್ಡ್ಸ್ ರೋಡ್ ಮ್ಯಾಪ್ ಆಗಿ ವರ್ಕ್ ಆಗುತ್ತೆ. ನೀವು ಒಂದ್ಸಲ ಅದನ್ನು ನೋಡಿದಾಗ ಮೈಂಡ್ ಆಟೋಮೆಟಿಕಲಿ ಹೇಳುತ್ತೆ, ಓಕೆ ಈ ಇಯರ್ ಇದು ಇಂಪಾರ್ಟೆಂಟ್, ಈ ಡ್ರೀಮ್ಗೆ ವರ್ಕ್ ಮಾಡಬೇಕು. ಸೊ ಎವ್ರಿ ಟೈಮ್ ನೀವು ವಿಷನ್ ಬೋರ್ಡ್ ನೋಡಿದಾಗ ಅದು ನಿಮ್ಮನ್ನ ರಿಮೈಂಡ್ ಮಾಡುತ್ತೆ, ಫೋರ್ಸ್ ಮಾಡಲ್ಲ. ಇಟ್ಸ್ ಅ ಜೆಂಟಲ್ ರಿಮೈಂಡರ್. ಡೈಲಿ ಸಮಟೈಮ್ಸ್ ಕಾನ್ಷಿಯಸ್ಲಿ, ಸಮಟೈಮ್ಸ್ ಸಬ್ಕಾನ್ಷಿಯಸ್ಲಿ ಈ ಪಿಕ್ಚರ್ ನೋಡಿ, ಈ ವರ್ಡ್ ನೋಡಿ ಒಂದು ಸ್ಟೆಪ್ ಮುಂದೆ ಇಟ್ರು ದಟ್ ಈಸ್ ಅ ಆ್ಯಕ್ಷನ್. ಅದಕ್ಕೆ ವಿಷನ್ ಬೋರ್ಡ್ ಸ್ಪೆಷಲ್. ಆ್ಯಂಡ್ ರೋಡ್ ಮ್ಯಾಪ್, ಕೆಲವರು ವಿಷನ್ ಬೋರ್ಡ್ನ ವಾಲ್ ಮೇಲೆ ಹಾಕಿರೋ ಪೇಪರ್ ಅನ್ಕೋತಾರೆ, ಫೋಟೋ ಫ್ರೇಮ್ ಅನ್ಕೋತಾರೆ. ನೋ, ಅದು ನಿಮ್ಮ ಮೈಂಡಿಗೆ ರಿಮೈಂಡರ್. ಎವ್ರಿ ಮೊಮೆಂಟ್, ಎವ್ರಿ ಡೇ, ಎವ್ರಿ ಸೆಕೆಂಡ್ ಅದಕ್ಕೆ ನಾವು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡ್ತೀವಿ. ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಅಲ್ಲ, ಮ್ಯಾನಿಫೆಸ್ಟೇಷನ್ ಪೇಷನ್ಸ್. ಮ್ಯಾನಿಫೆಸ್ಟೇಷನ್ ಅಂದರೆ ಬಿಲೀಫ್. ಮ್ಯಾನಿಫೆಸ್ಟೇಷನ್ ಮೇಕ್ಸ್ ಅಸ್ ಟೇಕ್ ಅ ಸ್ಮಾಲ್ ಆ್ಯಕ್ಷನ್ಸ್ ಎವ್ರಿ ಡೇ. ವಿಷನ್ ಬೋರ್ಡ್ ಜಸ್ಟ್ ಪೇಪರ್ ಅಲ್ಲ, ಅದು ನಮ್ಮ ಪಾತ್. ಅದನ್ನು ನೋಡ್ತಾ ಇದ್ದಾಗ ನಮ್ಮ ಮುಂದೆ ನಡೆಯೋ ದಾರಿ ಈಸಿ ಆಗುತ್ತೆ. ಸ್ಲೋ ಆಗಿ ನಡೆಯೋಣ, ಬಟ್ ಯೂನಿವರ್ಸ್ ನೋಸ್ ಅ ರೈಟ್ ಟೈಮ್ ಟು ಗಿವ್ ಎವ್ರಿಥಿಂಗ್. ನಾನಿವಾಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಡ್ ಆಗ್ತಾ ಇದೆ ಅಂದರೆ ಅದು ಎಂಡ್ ಅಲ್ಲ, ಈ ಮೆಸೇಜ್ ನಿಮ್ಮ ಜೊತೆ ನಡೆಯುತ್ತೆ. ನೀವಿವತ್ತು ಏನು ಮಾಡದೇ ಇದ್ದರೂ ಕೂಡ ದಟ್ ಈಸ್ ಓಕೆ. ನೀವು ಸ್ಲೋ ಇದ್ದರೆ ಕೂಡ ಓಕೆ. ಯೂನಿವರ್ಸ್ ಎಲ್ಲನೂ ಅಲೈನ್ ಮಾಡುತ್ತೆ. ನೀವು ಅಮ್ಮ ಆಗಿದ್ದೀರಾ, ದಟ್ ಈಸ್ ಆಲ್ರೆಡಿ ಅ ಮಿರಾಕಲ್. ಸ್ಲೋ ಡಸಂಟ್ ಮೀನ್ ಯುವರ್ ಸ್ಟ್ರಕ್. ಮದರ್ಹುಡ್ ಡಸಂಟ್ ಮೀನ್ ಮ್ಯಾಜಿಕ್ ಎಂಡ್ ಆಗಿದೆ ಅಂತ. ಇಟ್ ಜಸ್ಟ್ ಮೀನ್ಸ್ ಮ್ಯಾಜಿಕ್ ಚೇಂಜ್ ಆಗಿದೆ. ಹೇ ಅಮ್ಮ, ರಿಮೆಂಬರ್ ಒನ್ ಥಿಂಗ್, ಯು ಆರ್ already a magic. Who created a baby with a magical smile?